ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಅಣ್ಣಾಮಲೈ BJPಗೆ ಶಾಕ್ ಕೊಡ್ತಾ ಇದ್ದಾರೆ. ಅವರು ಕಮಲ ಪಕ್ಷವನ್ನು ಬಿಟ್ಟು ತಮಿಳುನಾಡಿನಲ್ಲಿ ಹೊಸ ಪಕ್ಷವೊಂದನ್ನು ಕಟ್ಟಿಕೊಳ್ತಾರ. ತಮಿಳುನಾಡು ರಾಜಕೀಯದಲ್ಲಿ ದೆಹಲಿ ಪಕ್ಷಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ ಅಣ್ಣಾಮಲೈ ಈಗ ದ್ರಾವಿಡ ಪಾಲಿಟಿಕ್ಸನ್ನೇ ಮತ್ತೆ ಶುರು ಮಾಡ್ತಾರೆ. ಇಂತಹ ಹಲವು ಈ ಅನುಮಾನಗಳಿಗೆ ಕಾರಣ ಆಗ್ತಿರೋದು ಅಣ್ಣಾಮಲೈ ಅವರ ಇತ್ತೀಚಿನ ನಡವಳಿಕೆಗಳು ಹಾಗೂ ಈ ಕೊಯಂಬತ್ತೂರು ಭಾಗದಲ್ಲಿ ರಾರಾಜಿಸಿರುವ ಇವರ ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ಎ ನೋ ಲಿಮಿಟ್ಸ್ ಅನ್ನೋ ಪೋಸ್ಟರ್ಗಳು. ಹಾಗಾದರೆ ಏನಿದು ಅಣ್ಣಾಮಲೈ ರಾಜಕೀಯ? ಅವರು BJPಯನ್ನು ಬಿಟ್ಟು ಮತ್ತೊಂದು ಪಕ್ಷ ಕಟ್ಟಿದರೆ ಅವರನ್ನ ತಮಿಳುನಾಡಿನ ಜನ ಈಗ ನಂಬ್ತಾರ. BJPಯನ್ನು ಬಿಟ್ಟು ಸ್ವತಂತ್ರವಾಗಿ ರಾಜಕಾರಣ ಮಾಡೋದಕ್ಕೆ ಅಣ್ಣಾಮಲೈಗೆ ಸಾಧ್ಯ ಆಗುತ್ತೆ, ಅಥವಾ BJPನೇ ಅಣ್ಣಾಮಲೈಗೆ ಅವರನ್ನ ಶಾಡೋ ಪಾಲಿಟಿಕ್ಸ್ಗೆ ಇಳಿಸ್ತಾ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಅಣ್ಣಾಮಲೈ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಾಗ ಇವರನ್ನು ಜನ ಸಿಂಗಮ್ ಅಂತ ಕರಿತಾ ಇದ್ರು, ಅಂದರೆ ಸಿಂಗಮಲೈ ಅಂತಲೂ ಕೂಡ ಕರಿತಾ ಇದ್ರು. ಇಲ್ಲಿ ಯಾಕೆ ಸಿಂಗಮಲೈ ಅಂತ ಸೇರಿಸಿದ್ವಿ ಅಂದರೆ, ನೋಡಿ, ಅಣ್ಣಾಮಲೈ ಚಿಕ್ಕಮಗಳೂರು ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿದ್ದಾಗ ತೆಗೆದುಕೊಂಡ ಒಂದಷ್ಟು ನಿರ್ಧಾರಗಳು ಲ್ಯಾಂಡ್ ಮಾರ್ಕ್ ಅನಿಸ್ಕೊಂಡವು. ಕರ್ನಾಟಕದಲ್ಲಿ ಸ್ವಲ್ಪ ದಿಟ್ಟತನ ಇಟ್ಕೊಂಡು ಜನರ ಜೊತೆ ಸೌಜನ್ಯದಿಂದ ವರ್ತಿಸ್ತಾ ಇದ್ದ ರೌಡಿ ಎಲಿಮೆಂಟ್ಗಳನ್ನ ಮಟ್ಟ ಹಾಕ್ತಾ ಮೀಡಿಯಾಗಳನ್ನ ಎಷ್ಟು ಬೇಕೋ ಅಷ್ಟು ಹತ್ರ ಬಿಟ್ಕೊಂಡ್ರೆ ಎಲ್ಲರೂ ಕೂಡ ಸಿಂಗಮ್ಗಳೇ ಆಗ್ತಾರೆ. ಆದ್ರೆ ಅಣ್ಣಾಮಲೈ ವಿಶೇಷ ಏನಂದ್ರೆ, ಅವರು ಎಲ್ಲೂ ಕೂಡ ಹೆಸರು ಸೇರಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ಕೊಳೆ ಕೂಡ ಮೆತ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಅಣ್ಣಾಮಲೈಗೆ ನಾನು ಕಾಸು ಕೊಟ್ಟೆ ಅಂತ ಅವರ ಹಿಂದೆ ಕೂಡ ಯಾರು ಮಾತಾಡೋದಕ್ಕೂ ಅವಕಾಶವನ್ನು ಅವರು ಕೊಡ್ಲಿಲ್ಲ. ಹೀಗಾಗಿ ಇಲಾಖೆಯಲ್ಲಿ ಕೂಡ ಅವರಿಗೆ ಗೌರವಕ್ಕೆ ಕುಂದು ಕೊರತೆ ಕೂಡ ಉಂಟಾಗ್ಲಿಲ್ಲ. ಇವೆಲ್ಲ ಅವರ ವ್ಯಕ್ತಿತ್ವಕ್ಕೆ ಒಂದಷ್ಟು ಮೆರುಗನ್ನು ಕೂಡ ಕೊಡ್ತು. ಆದ್ರೆ ಅದೇನಾಯ್ತು ಏನೋ, ಇದ್ದಕ್ಕಿದ್ದ ಹಾಗೆ ಅಣ್ಣಾಮಲೈ IPSಗೆ ರಾಜೀನಾಮೆ ಕೊಟ್ಟರು, ಸೀದಾ ತಮಿಳುನಾಡು ಹೋದ್ರು. ನಾನು ಕೃಷಿ ಮಾಡ್ತೀನಿ ಅಂದ್ರು, ಆದರೆ ಅದು ರಾಜಕೀಯ ಕೃಷಿ ಅಂತ ಸಾಕಷ್ಟು ಜನರಿಗೆ ಅವತ್ತೇ ಗೊತ್ತಾಗಿತ್ತು. ಕಡೆಗೆ 2021 ಚುನಾವಣೆ ಹೊತ್ತಿಗೆ BJP ಸೇರಿದ ಅಣ್ಣಾಮಲೈ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕೂಡ ಅನುಭವಿಸಿದ್ರು. ಆ ಬಳಿಕ ಅವರನ್ನ ತಮಿಳುನಾಡು ರಾಜ್ಯ BJP ಘಟಕದ ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಯಿತು. ಅಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಕೆಲಸ ಕೂಡ ಮಾಡಿದ್ರು. ಸ್ಟಾಲಿನ್ ಮತ್ತು ಸರ್ಕಾರ ಮತ್ತು ಕುಟುಂಬದ ಭ್ರಷ್ಟಾಚಾರವನ್ನ ಹೊರಹಾಕಿದ್ರು. ತಮಿಳುನಾಡಿನಲ್ಲಿ ಆಡಳಿತ ರೂಢ ವಿರೋಧ ಕೂಡ ಕಟ್ಕೊಂಡ್ರು. ಅವರನ್ನ ತೀರಾ ಎದುರು ಹಾಕೊಂಡು ರಾಜಕಾರಣ ಮಾಡುವುದು ಸುಲಭದ ಕೆಲಸ ಅಲ್ಲೂ ಕೂಡ ಆಗಿರಲಿಲ್ಲ. ಯಾವ ರಾಜಕೀಯ ಹಿನ್ನೆಲೆ ಕೂಡ ಇಲ್ಲದ ನಾಯಕನೊಬ್ಬ ಅದನ್ನೆಲ್ಲ ಮಾಡೋದು ತುಂಬಾನೇ ಕಷ್ಟ ಅಂತವ್ರನ್ನ ತಮಿಳುನಾಡಿನ ಆಡಳಿತಾರೂಢ ಪಕ್ಷಗಳು ಹೊಸಕ್ಕೆ ಹಾಕ್ತವೆ. ಆದರೆ ಈ ಅಣ್ಣಾಮಲೈನ ಏನಾದರೂ ಮಾಡಬೇಕು ಅಂದರೆ ಅಂತ ಯಾವ ಬಲಹೀನತೆ ಮತ್ತು ಅವಕಾಶವನ್ನು ಕೂಡ ಅವರು ಶತ್ರುಗಳಿಗೆ ಕೊಡಲಿಲ್ಲ. ಅಣ್ಣಾಮಲೈ ದ್ರಾವಿಡ ನೆಲದಲ್ಲಿ BJPಯ ಕಮಲವನ್ನು ಅರಳಿಸಿ ಬಿಡ್ತಾರೆ ಅನ್ನೋ ಆಸೆ ಕೂಡ ಕೆಲವರಲ್ಲಿ ಮೂಡ್ತಾ ಇತ್ತು. ಆದರೆ 2024 ಲೋಕಸಭಾ ಚುನಾವಣೆಯಲ್ಲಿ AIADMK ಜೊತೆ ನಮಗೆ ಹೊಂದಾಣಿಕೆ ಬೇಡ, BJPಯಿಂದನೇ ನಾವು ನೇರವಾಗಿ ಚುನಾವಣೆಯನ್ನ ಎದುರಿಸೋಣ ಅಣ್ಣಾಮಲೈ ಸಲಹೆ ಕೊಟ್ಟರು. ಆದರೆ ಇದಕ್ಕೆ BJP ಕೂಡ ಓಕೆ ಅಂತು. ಅಲ್ಲಿ BJP ಒಂದೇ ಒಂದು ಸೀಟು ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ. ಹಾಗಂತ ಪ್ರದರ್ಶನ ಕಳಪೆ ಕೂಡ ಆಗಿರಲಿಲ್ಲ. ಒಟ್ಟು ವೋಟ್ ಶೇರ್ನಲ್ಲಿ 11% BJP ಅಲ್ಲಿ ಗಳಿಸಿತ್ತು ಅನ್ನೋ ಸಾಧನೆಯನ್ನು ಕೂಡ ಅವರು ಮಾಡಿದ್ರು. ಆದರೆ ಖುದ್ದು ಅಣ್ಣಾಮಲೈ ಚುನಾವಣೆಯಲ್ಲಿ ಕೂಡ ಸೋತು ಹೋದ್ರು. 2026 ಅಸೆಂಬ್ಲಿ ಎಲೆಕ್ಷನ್ ಹೊತ್ತಿಗೆ BJP AIADMK ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಯ್ತು. ಅಷ್ಟೊತ್ತಿಗೆ ಅಣ್ಣಾಮಲೈ AIADMK ನಾಯಕರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಅವರದ್ದು ಮೈತ್ರಿ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕಾಣಿಸ್ಕೊಳ್ತು. ಸೊ BJP ತಮಿಳುನಾಡು ಅಧ್ಯಕ್ಷ ಸ್ಥಾನಕ್ಕೆ ನೈನಾರ್ ನಾಗೇಂದ್ರ ಅವರನ್ನ ಕೂಡಿಸಿ ಈ ಸಿಂಗಮಲೈನನ್ನ ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಮಾಡ್ತು. ಈ ರಾಷ್ಟ್ರೀಯ ಕಾರ್ಯದರ್ಶಿ ಅನ್ನೋದು ತುಂಬಾ ಮಹತ್ವ ಇರೋ ಜಾಗ ಏನಲ್ಲ. ಆದರೆ ಅಣ್ಣಾಮಲೈ ಅವರಿಗೆ ಭಾಷೆ ಮೇಲೆ ಮತ್ತು ದೇಶದ ಮೇಲೆ, ಇತಿಹಾಸ, ಸಂಸ್ಕೃತಿ ಮುಂತಾದ ವಿಷಯಗಳ ಬಗ್ಗೆ ತುಂಬಾನೇ ಹಿಡಿತಾ ಇದೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚೋದಕ್ಕೆ, ರಾಷ್ಟ್ರೀಯ ನಾಯಕರಾಗಿ ಬೆಳೆಯೋದಕ್ಕೆ ಅವರಿಗೆ ಅವಕಾಶ ಇತ್ತು. ಆದರೂ ಕೂಡ ಅಣ್ಣಾಮಲೈ ನಿಧಾನವಾಗಿ BJPಯಿಂದ ಅಂತರವನ್ನು ಕೂಡ ಕಾಪಾಡ್ಕೊಳ್ತಾನೆ ಬಂದರು. ತಮಿಳುನಾಡಿನ ಚುನಾವಣೆಗಳು ಮುಗಿದವು. ಅಲ್ಲಿ ಅಣ್ಣಾಮಲೈ DMK ವಿರುದ್ಧ ಬಿತ್ತಿದ ಬೀಜಗಳು ಕೆಲಸನೂ ಕೂಡ ಮಾಡಿದ್ವು. ಅದರ ಲಾಭ BJPಗೆ ಆಗಲಿಲ್ಲ. ಆದರೆ TVK ಜೇವೇರಿಯನ್ನು ಕೂಡ ಬಾರಿಸಿತು. ಅಲ್ಲಿನ ಜನ DMK ಹಾಗೂ AIADMK ಎರಡನ್ನೂ ಕೂಡ ತಿರಸ್ಕರಿಸಿದ್ರು. ಈ ಫಲಿತಾಂಶ ಈಗ ಅಣ್ಣಾಮಲೈ ಅವರನ್ನು ಹೊಸ ಪ್ರಯತ್ನಕ್ಕೆ ಒಂದು ಹುರುಪು ತುಂಬುತ್ತಾ ಇದ್ರೆ, ಹೊಸ ಐಡಿಯಾಗಳಲ್ಲಿ ಚಿಗುರು ಹಾಗೆ ಮೂಡ್ತಾ ಇದೆ. ಹಾಗಂತ ಅಣ್ಣಾಮಲೈ ಹೊಸ ರಾಜಕೀಯ ಪಕ್ಷವನ್ನೇ ಕಟ್ಟಿಬಿಡ್ತಾರ? BJP ಆ ಯುವ ನಾಯಕನನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತು ಹೋಯ್ತಾ? ಅಲ್ಲಿ ಮೂಳೆ ಮೆತ್ತಗಾಗ್ತಾ ರಕ್ತ ತಣ್ಣಗಾದ ಸುಕ್ಕು ಚರ್ಮದ BJP ನಾಯಕರಿಗೆ ಈ ಯುವಕನನ್ನ ಭರಿಸುವುದು ಕಷ್ಟ ಆಯ್ತಾ? DMK ಮತ್ತು AIADMK ಅನ್ನೋ ಹಳಸಲು ಸರ್ಕಾರವನ್ನ ದೂರ ಇಟ್ಟು ಹೊಸ ಐಡಿಯಾಗಳ ಜೊತೆ ಜನರ ಮುಂದೆ ಹೋಗಬೇಕು, ಜನರ ವಿಶ್ವಾಸವನ್ನು ಗಳಿಸಬೇಕು ಅನ್ನೋ ಅಣ್ಣಾಮಲೈ ಅವರ ಐಡಿಯಾಗೆ ಪಕ್ಷ ಬ್ರೇಕ್ ಆಗ್ತಾ
ಪಶ್ಚಿಮ ಬಂಗಾಳದಲ್ಲಿ ಕೂಡ 10 ವರ್ಷ ಕಾದು ಅಧಿಕಾರಕ್ಕೆ ಬಂದ ಬಿಜೆಪಿಗೆ ಪಶ್ಚಿಮ ಬಂಗಾಳವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಅಮಿತ್ ಶಾ ಅದೇ ಫಾರ್ಮುಲಾವನ್ನು ತಮಿಳುನಾಡಲ್ಲಿ ಕೂಡ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಲಿ? ಹಾಗಾದ್ರೆ ಏನಾಯ್ತು ಅಣ್ಣಾಮಲೈ ಹಾಗೂ ಬಿಜೆಪಿ ನಡುವೆ 2026 ಚುನಾವಣೆ ಮುಗಿದ ಮೇಲೆ ವಿಜಯ್ ಮುಖ್ಯಮಂತ್ರಿ ಆದ ನಂತರ ಅಣ್ಣಾಮಲೈ ಹೇಳಿದ್ದು, ಮುಖ್ಯಮಂತ್ರಿ ವಿಜಯ್ ಅವರನ್ನ ಎದುರಿಸುವ ಮತ್ತೊಬ್ಬ ನಾಯಕ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಇಲ್ಲ ಅಂತ. ಅದರ ಬೆನ್ನಲ್ಲೇ ಕೇಂದ್ರದ ತ್ರಿಭಾಷಾ ನೀತಿಯ ವಿರುದ್ಧ ಅಣ್ಣಾಮಲೈ ಧ್ವನಿ ಕೂಡ ಎತ್ತಾರೆ. ಬಿಜೆಪಿ 2 ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿಂದ ಅವರು ದೂರನೇ ಉಳಿದ್ರು ಹಾಗೂ ಪಕ್ಷ ಸಂಘಟನೆ ವಿಷಯದಲ್ಲಿ ಕೂಡ ಅಂಥವರನ್ನ ಕಾಪಾಡ್ಕೊಳ್ತಾ ಹೋದ್ರು. ಇವೆಲ್ಲ ಕೂಡ ಬಿಜೆಪಿ ಮತ್ತು ಅಣ್ಣಾಮಲೈ ನಡುವೆ ಏನೂ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇತ್ತು. ಈಗ ಅಣ್ಣಾಮಲೈ ಅಭಿಮಾನಿಗಳು ಕೊಯಂಬತ್ತೂರಿನಲ್ಲಿ ಕಾಣಿಸಿಕೊಂಡಿರುವ ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ಎ ನೋ ಲಿಮಿಟ್ಸ್ ಪೋಸ್ಟರ್ಗಳು ಮಕ್ಕಳ ಶಕ್ತಿ ಎಂಬ ಹೊಸ ಚಳುವಳಿಯ ತುಂಬೆಲ್ಲ ಹೊಸ ಕಿಚ್ಚನ್ನ ಹೊತ್ತಿಸ್ತಾ ಇವೆ. ಇದಲ್ಲದೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿಯನ್ನು ಆರಂಭಿಸುವ ಲೆಕ್ಕಾಚಾರವನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅದು ರಾಜಕೀಯೇತರ ಸಂಸ್ಥೆ ಆಗಿರುತ್ತೆ. ಆ ಬಳಿಕ ಅದನ್ನು ರಾಜಕೀಯ ಶಕ್ತಿಯಾಗಿ ಬಳಸಿಕೊಳ್ಳುವ ಲೆಕ್ಕಾಚಾರ ಕೂಡ ಅಣ್ಣಾಮಲೈದ್ದಾಗಿದೆ. ಇನ್ನು ಈ ಬಗ್ಗೆ ಕಾಂಗ್ರೆಸ್ ನಾಯಕ ಕಾರ್ತಿ ಚಿದಂಬರಂ ಕೂಡ ಟ್ವೀಟ್ ಮಾಡಿದ್ದಾರೆ. ಒನ್ ಮೋರ್ ಪೊಲಿಟಿಕಲ್ ಪಾರ್ಟಿ ಇನ್ ತಮಿಳುನಾಡು ಅಂತ ಹೇಳಿ ಪೋಸ್ಟ್ ಅನ್ನು ಕೂಡ ಮಾಡ್ತಾರೆ. ಅಂದರೆ ಟ್ವೀಟನ್ನು ಕೂಡ ಮಾಡ್ತಾರೆ. ಇಲ್ಲಿ ಕಾರ್ತಿ ಚಿದಂಬರಂ ಅವರು ಹೇಳ್ತಾ ಇರೋದು ಗುಟ್ಟೇನು ಅನ್ನೋದನ್ನು ಡಿಕೋಡ್ ಮಾಡ್ತಾ ಹೋದರೆ, ಅಣ್ಣಾಮಲೈ ತಮ್ಮ ರಾಜಕೀಯೇತರ ಚಳುವಳಿಗೆ ಮಕ್ಕಳ ಶಕ್ತಿ ಇಯಕ್ಕಂ ಅನ್ನೋ ಹೆಸರನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ MS ಅಂದರೆ ಮಕ್ಕಳ ಶಕ್ತಿ ಅಂತ ಅರ್ಥ. ತಮಿಳುನಾಡಿನಲ್ಲಿ ಮಕ್ಕಳ ಶಕ್ತಿ ಅಂದರೆ ಜನಶಕ್ತಿ ಅನ್ನೋ ಪದ ಕೂಡ ಅರ್ಥ ಕೂಡ ಬರುತ್ತೆ. ಸೊ ಅಣ್ಣಾಮಲೈ ರಾಜಕೀಯದಿಂದ ಹೊರಬಂದು ಒಂದು ಸಂಘಟನೆಯನ್ನು ಕಟ್ತಾರೆ ಅಥವಾ ಈಗಲೇ ಪಕ್ಷವನ್ನು ಕಟ್ಟಿ ಇನ್ನು 5 ವರ್ಷಗಳ ಕಾಲ ವಿಜಯ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತಾರೆ. ವಿಜಯ್ಗೆ ಪರ್ಯಾಯ ಶಕ್ತಿಯಾಗಿ ಎದ್ದು ನಿಲ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಇನ್ನೆರಡು ದಿನಗಳಲ್ಲಿ ಈ ಬಗ್ಗೆ ಮಾತಾಡೋಣ ಅಂತ ಅಣ್ಣಾಮಲೈ ಕೂಡ ತಿಳಿಸಿದ್ದಾರೆ. ಬಹುಶಃ ಅವರು ಅಣ್ಣಾಮಲೈ ಕೂಡ ಹೇಳಿದ್ದಾರೆ. ಬಹುಶಃ ಜೂನ್ 6ರ ನಂತರ ಒಂದು ಚಿತ್ರಣ ಸಿಗ್ಬೋದು. ಹಾಗೆ ಇನ್ನೊಂದಿಷ್ಟು ವರದಿಗಳನ್ನು ಕೂಡ ಬಿಜೆಪಿ ಒಪ್ತಾ ಇಲ್ಲ. ಈ ಅಣ್ಣಾಮಲೈ ಅವರು ಸೇರಿದ್ದು ಬಿಜೆಪಿ ಪಕ್ಷ ಸೇರಿದ್ದು ಕೂಡ ಮೋದಿ ಅವರಿಂದ ಉತ್ತೇಜನಗೊಂಡು. ಹೀಗಿರುವಾಗ ಅವರು ಪಕ್ಷವನ್ನು ಬಿಡೋ ಮಾತೇ ಇಲ್ಲ. ಇನ್ನು ಮುಂದೆ ಅಣ್ಣಾಮಲೈ ಪಕ್ಷದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಕೊಡೋ ಸಾಧ್ಯತೆ ಇದೆ. ಅವರನ್ನು ದೆಹಲಿಗೆ ಕರೆಸಿಕೊಳ್ಳೋ ಚಾನ್ಸ್ ಕೂಡ ಇದೆ. ಹಾಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಮಂತ್ರಿ ಕೂಡ ಮಾಡಲಾಗುತ್ತೆ. ಹೀಗಾಗಿ ಸಿಂಗಂ ಪಕ್ಷ ಬಿಡ್ತಾರೆ ಅನ್ನೋದು ಕೂಡ ಸುಳ್ಳು ಅಂತ ಬಿಜೆಪಿ ರಾಜ್ಯ ಘಟಕದ ಕಾರ್ಯದರ್ಶಿ ವಿನೋದ್ ಪಿ ಸೆಲ್ವಂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಅಣ್ಣಾಮಲೈ ಕೂಡ ಏನನ್ನೂ ಹೇಳಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ. ಇನ್ನೊಂದು ಮಾಹಿತಿಯ ಪ್ರಕಾರ ಆಲ್ರೆಡಿ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಅದನ್ನು ಅಂಗೀಕಾರ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇವತ್ತು ಈ ವಿಡಿಯೋ ಮಾಡ್ತಿರೋವರೆಗೂ ಬಂದಿದೆ. ನೋಡಿ, ಈ ಮೂಲಗಳ ಪ್ರಕಾರ ಅಣ್ಣಾಮಲೈ ಸ್ವಲ್ಪ ವರ್ಷಗಳ ಕಾಲ ಒಂದು ಚಳುವಳಿಯನ್ನು ಮುನ್ನಡೆಸ್ತಾರೆ. ಆ ಬಳಿಕ ಅವರು ಪಕ್ಷವನ್ನು ಕಟ್ತಾರೆ ಅನ್ನೋದು ಕೂಡ ಈ ಚಳುವಳಿ ತಮಿಳುನಾಡಿನ ಜನರನ್ನು ಎಚ್ಚರಗೊಳಿಸುವ ಕೆಲಸವನ್ನು ಕೂಡ ಮಾಡುತ್ತಂತೆ. ಈಗಾಗಲೇ ಭಾಷೆಯ ಹೆಸರಲ್ಲಿ ನಡೆಯುವ ರಾಜಕಾರಣವನ್ನು ಅಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಕೊನೆಗೊಳಿಸಲಾಗಿದೆ. ಮುಂದೆ ಅಭಿವೃದ್ಧಿ ಮತ್ತು ಇನ್ನಿತರ ಪ್ರಮುಖ ವಿಷಯಗಳ ಆಧಾರದಲ್ಲಿ ಅಲ್ಲಿ ಚುನಾವಣೆಗಳು ನಡೆಯುವ ದಿನಗಳು ಬರ್ತವೆ. ಅಂಥದ್ದೊಂದು ಜಾಗೃತಿಯನ್ನು ಯುವಕರಲ್ಲಿ ಮೂಡಿಸುವ ಕೆಲಸಕ್ಕೆ ಅಣ್ಣಾಮಲೈ ಮುಂದಾಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತವೆ. ಇನ್ನು ತಮಿಳುನಾಡೊಂದು ಪ್ರಾದೇಶಿಕ ಪಕ್ಷದ ಜೊತೆಗೊಂದಷ್ಟು ರಾಷ್ಟ್ರೀಯ ಏಕತೆ ಸಮಗ್ರತೆಗಳನ್ನು ಒಳಗೊಂಡ ಸಿದ್ಧಾಂತ, ಸುಳ್ಳು ಸೆಕ್ಯುಲರ್ ಅಲ್ಲದ ಹಾಗಂತ ತುಂಬ ಕಮ್ಯುನಲ್ ಕೂಡ ಅಲ್ಲದ ಅಭಿವೃದ್ಧಿ ಕನಸನ್ನು ಕೂಡ ಹೊತ್ತು ಹೊಸ ಪಕ್ಷ ತಮಿಳುನಾಡಿನಲ್ಲಕ್ಕೆ ಒಂದು ಅಗತ್ಯ ಕೂಡ ಇದೆ. ಅದನ್ನು ಅಣ್ಣಾಮಲೈ ಮಾಡಿದರೆ ಮುಂದಿನ ದಿನಗಳಲ್ಲಿ TVKಗೆ ಪರ್ಯಾಯವಾಗಿ ಪರೋಕ್ಷ ವಿರೋಧ ಪಕ್ಷವಾಗಿ ಕೂಡ ನಿಲ್ಲೋ ಚಾನ್ಸ್ ಕೂಡ ಇರುತ್ತೆ. ಅಂದರೆ ಅಣ್ಣಾಮಲೈ ತಮಿಳುನಾಡಿನ ಯುವಕರ ಮನ ಗೆಲ್ಲಬೇಕು, ಅಲ್ಲೊಂದು ದೊಡ್ಡ ನಿಷ್ಠಾವಂತ ಕೇಡರ್ ಕೂಡ ಸಿದ್ಧ ಆಗಬೇಕು. ಇನ್ನು ರಾಜಕೀಯ ಮಾಡೋದಕ್ಕೆ ಹಣ ಬೇಕೇ ಬೇಕು. ಅದನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಅಣ್ಣಾಮಲೈಗೆ ಜನ ಕೂಡ ಇರ್ಬೋದು. ಆದರೆ ಜನರ ಹತ್ತಿರಕ್ಕೆ ಹೋಗುವ ಅವರ ಮನ ಮುಟ್ಟುವ ಕೆಲಸ ಮೊದಲಾಗಬೇಕು. ಅದನ್ನು ಅಣ್ಣಾಮಲೈ ಈಗಾಗಲೇ ಶುರು ಮಾಡಿದ್ದಾರೆ ಕೂಡ. ಮುಂದಿನ 5 ವರ್ಷಗಳಲ್ಲಿ ಅವರ ಭವಿಷ್ಯ ಉಜ್ವಲ ಆಗುತ್ತೆ. ಇದು ಸ್ನೇಹಿತರೆ ಅಣ್ಣಾಮಲೈ ಅವರ ಬಿಜೆಪಿನ ಬಿಡ್ತಾರೆ ಅನ್ನೋ ಸುದ್ದಿಯ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.